Hi students, welcome back to Arsu Learning Class channel. ಮೊನ್ನೆ ನಾವು ಏನು ಮಾಡಿದ್ವಿ 8.3 ಅಲ್ಲಿ ಪ್ರಾಬ್ಲಮ್ 3 ತನ ಏನು ಮಾಡಿದ್ವಿ ಸಾಲ್ವ್ ಅನ್ನು ಮಾಡತಿದ್ವಿ. ಈ 3.1 ನಲ್ಲಿ ಫಸ್ಟ್ ಒನ್ ಕ್ವೆಶ್ಚನ್ ನಾವು ಏನು ಮಾಡಿದ್ವಿ, ಇದು ಮಲ್ಟಿಪಲ್ ಚಾಯ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಮಲ್ಟಿಪಲ್ ಚಾಯ್ಸ್ ಅನ್ನ ನಾವು ಯಾವುದು ಕರೆಕ್ಟ್ ಆಗಿ ಚೂಸ್ ಮಾಡಿ ಆನ್ಸರ್ ಅನ್ನ ಅದನ್ನ ಏನು ಮಾಡಬೇಕು, ಜಸ್ಟಿಫೈ ಮಾಡಬೇಕಂತ ಹೇಳಿದ್ದಾರೆ. ಇವಾಗ ಫಸ್ಟ್ ಒನ್ 9x² ಮೈನಸ್ 9tan² ಇದನ್ನ ಏನು ಮಾಡಿದ್ವಿ, ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿವಿ. ಇವಾಗ ಸೆಕೆಂಡ್ ಒನ್ನು 1 + tan θ ಪ್ಲಸ್ sec θ ಬ್ರಕೆಟ್ ಕಂಪ್ಲೀಟ್ ಬ್ರಕೆಟ್ 1 + cot θ ಮೈನಸ್ cosec θ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ -1. ಇವಾಗ ನಾವು ಏನು ಮಾಡಬೇಕಾಗೈತಿ, ಇಲ್ಲಿ ಇದ್ರೊಳಗೆ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ನಾವೇನು ಮಾಡಬೇಕಾಗೈತಿ, ಚೂಸ್ ಮಾಡಬೇಕಾಗೈತಿ. ಸೊ ನಾವೇನು ಮಾಡೋಣ, ಮೊದಲು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತ ಹೋಗೋಣ. ಆವಾಗ ಲಾಸ್ಟಿಗೆ ಏನಾಗುತ್ತೆ, ನಮ್ಗೆ ಆನ್ಸರ್ ಸಿಗುತ್ತೆ. ನೋಡಿ 8.3 ಅಲ್ಲಿ ಥರ್ಡ್ ಒನ್ ಪ್ರಾಬ್ಲಮಲ್ಲಿ ಸೆಕೆಂಡ್ ಒನ್ ಕ್ವಶನ್. ಸೊ ಈ ಥರ ಹಾಕೋಣ, 1 + tan θ ಪ್ಲಸ್ sec θ ಬ್ರಕೆಟ್ ಕಂಪ್ಲೀಟ್ ಬ್ರಕೆಟ್ 1 + cot θ
ನಾವಿವಾಗ ಏನು ಮಾಡೋಣ, ಜಸ್ಟ್ ನೆಕ್ಸ್ಟ್ ಸ್ಟೆಪ್ಪು ನೋಡಿ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇದನ್ನೇನು ಮಾಡೋಣ, ಈ ಓಲ್ ಬ್ರಾಕೆಟನ್ನು ಹಾಕ್ಕೊಂಡು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಲ್ಲೇನೈತಿ ನಂಬರ್ ಐತಿ. ಸೊ ಕಾಸ್ ಥೀಟಾ ಸೈನ್ ಥೀಟಾನ ಏನು ಮಾಡೋಣ, ಮತ್ತೊಂದು ಬ್ರಾಕೆಟ್ ಒಳಗೆ ಬರ್ಕೊಳ್ಳೋಣ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 1 ಇಲ್ಲಿ ಡಿವೈಡೆಡ್ ಬೈ ಕಾಸ್ ಥೀಟಾ, ಯಾಕಂದರೆ ಎಲ್ ಸಿ ಎಮ್ ಕಾಸ್ ಥೀಟಾ ಐತಿ, ನಮ್ಗೆ ಎಲ್ ಸಿ ಎಮ್ ಹಾಕೋಬೇಕು. ಇಲ್ಲಿ ಏನು ಮಾಡ್ಕೊಳ್ಳು, ಈ ಸೈನ್ ಥೀಟಾ ಕಾಸ್ ಥೀಟಾಗಳನ್ನು ಒಂದು ಸೈಡ್ ಬರ್ಕೊಳ್ಳು, ಆಮೇಲೆ ಆ ಒಂದನ್ನು ಒಂದು ಸೈಡ್ ಬರ್ಕೊಳ್ಳು. ಇಲ್ಲಿ ನೋಡಿ, ಬ್ರಾಕೆಟ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬ್ರಾಕೆಟ್ ಕಂಪ್ಲೀಟ್ -1 ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ. ಈಗ ನೋಡಿ, ಇಲ್ಲೇನಾಯಿತು, ಇವಾಗ ಈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ತಗೊಂಡು ಪ್ಲಸ್ ಸೈನ್ ಥೀಟಾ ಸೇರಿ ಏನಾಗುತ್ತೆ, ಎ ಆಗುತ್ತೆ. ಆಮೇಲೆ ಇಲ್ಲಿ +1 ಏನಾಗುತ್ತೆ, ಬಿ ಆಗುತ್ತೆ. ಇಲ್ಲಿ ಎ ಪ್ಲಸ್ ಬಿ ಆಯಿತು, ಇಲ್ಲಿ ಆ್ಯಸ್ ಇಟ್ ಈಸ್ ಏನಾಯಿತು, ಎ ಮೈನಸ್ ಬಿ ಆಯಿತು. ಸೊ ನಾವು ಇವಾಗ ಏನು ಮಾಡೋಣ ಅಂದ್ರೆ, ಈ ಕಾಸ್ ಥೀಟಾಗಳನ್ನು ಏನು ಮಾಡೋಣ, ಒಂದು ಸೈಡ್ ಮಾಡ್ಕೊಳ್ಳು. ಅಂದ್ರೆ ಈಗ ನೋಡಿರಿ, ಸೈನ್ ಪ್ಲಸ್ ಕಾಸ್ ಐತಿ, ಇಲ್ಲಿ 2 ಕಾಸು ಸೈನ್ ಐತಿ, ಇಲ್ಲಿ ಸೈನು ಕಾಸ್ ಐತಿ. ಸೊ ಏನು ಮಾಡೋಣ, ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್. ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ರೂಪದೊಳಗಿತ್ತು, ಇದನ್ನ ನಾವು ಏನು ಮಾಡೋಣ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ ಬರ್ಕೊಳ್ಳು. ಯಾವ ರೂಪದೊಳಗೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ. ಸೊ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬ್ರಾಕೆಟ್ ಸ್ಕ್ವೇರ್ ಆಯಿತು. ಇಲ್ಲಿ ನೋಡಿ, ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ, ಪ್ಲಸ್ ಇಂಟು ಮೈನಸ್ -1 ಬ್ರಾಕೆಟ್ ಸ್ಕ್ವೇರ್. ಇದು ಎ ಸ್ಕ್ವೇರ್ ಆಯಿತು, ಇದು ಬಿ ಸ್ಕ್ವೇರ್ ಆಯಿತು. ಸೊ ನಾವಿವಾಗ ಏನು ಮಾಡೋಣ, ಮತ್ತೆ ಇದನ್ನು ಏನು ಮಾಡೋಣ, ಬಿಡಿಸಿ ಬರ್ಕೊಳ್ಳೋಣ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರನ್ನು ಏನು ಮಾಡೋಣ, ಮತ್ತೆ ನಾವು ಬಿಡಿಸಿ ಬರ್ಕೊಳ್ಳೋಣ. ಯಾವ ಥರ ಅಂದ್ರೆ, ಇಲ್ಲಿ ಸ್ಕ್ವೇರು ಸೈನ್ ಸ್ಕ್ವೇರು ಪ್ಲಸ್ ಕಾಸ್ ಸ್ಕ್ವೇರು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಹಾಕೇವಿ. ಇವಾಗ ಏನು ಮಾಡೋಣ, ಇದನ್ನು ಸೈನ್ ಸ್ಕ್ವೇರ್ ಥೀಟಾ प्लस कॉस स्क्वेर थीटा ब्रैकेट प्लस 2 sin थीटा इंटू कॉस थीटा. ಸೊ ಏನೈತಿ, -1 ಐತಿ, -1 ಬರೀನು. ಇಲ್ಲಿ ಯಾಕೆ ಈ ಥರ ಬರ್ಕೊಂಡ್ವಿ ಅಂದರೆ, ಇಲ್ಲಿ ಏನೈತಿ, ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಐತಿ. ನಾವು ಅದಕ್ಕೆ ಏನು ಮಾಡಿದ್ವಿ, ರೂಪದೊಳಗೆ ಅದನ್ನ ಬರ್ಕೊಂಡ್ವಿ. ಇಂಟು ಕಾಸ್ ಥೀಟಾ. ಸೊ ಇಲ್ಲಿ ನಾವೇನು ಮಾಡೋಣ, ಈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಏನು ಬರುತ್ತೆ ನಮ್ಗೆ, ನಮ್ಮ ಫಾರ್ಮುಲಾಸ್ ನೆನಪದವು, ಪೈಥಾಗೋರಿಯನ್ ಫಾರ್ಮುಲಾಸ್ ಇನ್ ಟ್ರಿಗ್ನೋಮೆಟ್ರಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ = 1. ಸೊ 1 ಬರೆದ್ವಿ, ಪ್ಲಸ್ 2 sin theta into cos theta minus 1 whole divided by sin theta into cos theta. ಸೊ ಇಲ್ಲಿ ನೋಡ್ರಿ, ಇಲ್ಲಿ +1 ಐತಿ, ಇಲ್ಲಿ -1 ಐತಿ. ಏನು ಮಾಡೋಣ ನಾವು, ಈ +1 ಈ -1 ಕ್ಯಾನ್ಸಲ್ ಹೊಡಿನು. ನೆಕ್ಸ್ಟ್ ಇಲ್ಲಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಐತಿ, ಮೇಲೇನು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಐತಿ. ಸೊ ಈ ನಾಮಿನೇಟರನ್ನು ಕ್ಯಾನ್ಸಲ್ ಮಾಡಿ, ಈ ಡಿನಾಮಿನೇಟರನ್ನು ಕ್ಯಾನ್ಸಲ್ ಮಾಡಿದರೆ ಏನು ಉಳಿಯುತ್ತೆ, ಜಸ್ಟ್ 2 ಉಳಿಯುತ್ತೆ. ಇವಾಗ ಏನಾಯಿತು, ನಮ್ಮ ಆನ್ಸರ್ ಆಪ್ಷನ್ ಸಿ ಈಸ್ ಕರೆಕ್ಟ್. ನೋಡಿ, ಆಪ್ಷನ್ ಸಿ ಈಸ್ ಕರೆಕ್ಟ್. ಏನಾಯಿತು, ನಮ್ಗೆ 2 ಆನ್ಸರ್ ಬಂತು. ಸೊ ಇವಾಗ ಏನು ಮಾಡೋಣ, ಥರ್ಡ್ ಒಂದು ಕ್ವಶನನ್ನು ಬಿಡಿಸೋಣ.
Question number 3. Sec A plus tan A, bracket complete, bracket 1 minus sin A, bracket complete equal to option A sec A, option B sin A, option C cosec A, option D cos A. So sec A plus tan A 1 minus sin A ಇವುಗಳಲ್ಲಿ ಈ ಕೊಟ್ಟಿರುವಂಥ 4 ಆಪ್ಷನ್ಸ್, ಫಸ್ಟ್ ಒನ್ನು ಸೆಕ್ ಎ, ಬಿ ಸೈನ್ ಎ, ಸಿ ಕೊಸೆಕ್ ಎ, ಡಿ ಕಾಸ್ ಎ. ಇದ್ರೊಳಗೆ ನಾವು ಯಾವ ಆಪ್ಷನ್ ಕರೆಕ್ಟ್ ಐತಿ ಅಂತ ಏನು ಮಾಡಬೇಕಾಗೈತಿ, ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ಕಂಡಿಡ್ಕೊಳ್ಳೋಣ. ಸೊ ಸೆಕ್ಕೆ ಅಂದರೆ ಏನು ಬರುತ್ತೆ, ಸೆಕ್ಕು ಕಾಸಿನ ಉಲ್ಟಾ ಬರುತ್ತೆ. ಸೊ ನಾವಿಲ್ಲಿ ಏನು ಮಾಡಬೇಕಂದ್ರೆ ಎಲ್ ಸಿ ಎಮ್ಮ ಒಂದೇ ರೀತಿ ಬರೋ ಥರ ನಾವೇನು ಮಾಡ್ಕೋಬೇಕು, ಈ ಕೊಟ್ಟಿರುವಂತಹ ಅನುಪಾತಗಳನ್ನು ಬರ್ಕೋಬೇಕು. ಸೊ ಸೆಕ್ಕೆ ಏನು ಬರುತ್ತಾ, ಕಾಸಿನ ಉಲ್ಟಾ ಬರುತ್ತಾ. ಸೊ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಟ್ಯಾನ್ ಎ. ಈ ಟ್ಯಾನ್ ಎದು ಏನು ಬರುತ್ತಾ, ನಾವು ಅವಾಗಲೇ ಇಲ್ಲೇನು ತೊಗೊಂಡಿದ್ವಿ, ಸೆಕೆಂಡ್ ಒನ್ ಕ್ವಶನ್ ಬಿಡಿಸ್ಬೇಕಾದ್ರೆ ಟ್ಯಾನಿಂದ ಏನು ತೊಗೊಂಡಿದ್ವಿ, ಸೈನ್ ಡಿವೈಡೆಡ್ ಬೈ ಕಾಸ್ ತೊಗೊಂಡಿದ್ವಿ. ಯಾಕಂದರೆ ಎಲ್ ಸಿ ಎಮ್ ಏನಾಗಬೇಕು, ಒಂದೇ ಬರಬೇಕು. ಸೊ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ನಾವು ಅವಾಗಲೇ ಏನು ಮಾಡಿದ್ವಿ, ಅಲ್ಲಿ ತೀಟಾವನ್ನು ಯೂಸ್ ಮಾಡ್ಕೊಂಡಿದ್ವಿ, ಇಲ್ಲಿ ಎ ಅಂತ ಯೂಸ್ ಮಾಡ್ಕೊಳತ್ತೀವಿ. ಸೊ ನಾವು ಇಲ್ಲಿ ಎ ಅಂತ ಯೂಸ್ ಮಾಡ್ಕೊಂಡ್ರು ನಡೆಯುತ್ತಾ, ತೀಟಾ ಅಂತ ಯೂಸ್ ಮಾಡ್ಕೊಂಡ್ರು ನಡೆಯುತ್ತಾ. ನಮ್ಗೆ ಇಲ್ಲಿ ಏನು ಕೊಟ್ಟರು, ಸೆಕ್ ಎ ಪ್ಲಸ್ ಟ್ಯಾನ್ ಎ ಅಂತ ಕೊಟ್ಟರು. ಸೊ ನಾವೇನು ಮಾಡೋಣ, ಎ ಅಂತಲೇ ಯೂಸ್ ಮಾಡ್ಕೊಳ್ಳೋಣ. ಈ ಕಡೆದು ಏನು ಮಾಡೋಣ ನಾವು, ಇದು 1 ಮೈನಸ್ ಸೈನ್ ಅಂತ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ಇವಾಗ ಸೊ ಇದು ನೋಡ್ರಿ ಏನಾಗುತ್ತೆ, ಇಲ್ಲಿ ಎಲ್ ಸಿ ಎಮ್ಮು ಕಾಸ್ ಎ ಇಂಟು ಕಾಸ್ ಎ ಏನಾಗುತ್ತಾ, ಕಾಸ್ ಎ ಆಗುತ್ತಾ. ಬ್ರಕೆಟ್ ಮೇಲೆ ಏನೈತಿ, 1 ಪ್ಲಸ್ ಸೈನ್ ಎ ಐತಿ. ಸೊ 1 ಪ್ಲಸ್ ಸೈನ್ ಎ ಬ್ರಕೆಟ್ ಕಂಪ್ಲೀಟ್ 1 ಮೈನಸ್ ಸೈನ್ ಎ. ಸೊ ನೋಡಿರಿ, ಇದು 1 ಪ್ಲಸ್ ಸೈನ್ ಎ, ಇಲ್ಲಿ 1 ಮೈನಸ್ ಸೈನ್ ಎ. ಇದೇನಾಗುತ್ತಾ, ಎ ಪ್ಲಸ್ ಬಿ ಎ ಮೈನಸ್ ಬಿ ಈ ರೂಪದೊಳಗೆ ಬಂತು. ನಾವು ಇದನ್ನ ಏನು ಮಾಡ್ಕೊಳ್ಳೋಣ, ಎ ಪ್ಲಸ್ ಬಿ ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ನಾವು ಇದನ್ನ ಏನು ಮಾಡ್ಕೊಳ್ಳೋಣ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ ಇಟ್ಕೊಳ್ಳೋಣ. 1 ಇಂಟು 1 ಬ್ರಕೆಟ್ ಫಸ್ಟು 1 ಇಂಟು 1 1 ಸ್ಕ್ವೇರ್ ಮೈನಸ್ ಸೈನ್ ಎ ಇಂಟು, ನೋಡಿರಿ ಮೈನಸನ್ನು ಯಾಕೆ ತೊಗೊಂಡ್ವಿ ಅಂದ್ರೆ ಪ್ಲಸ್ ಇಂಟು ಮೈನಸ್ ಬರುತ್ತಾ. ಸೊ ಸೈನ್ ಎ ಇಂಟು ಸೈನ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಎ ಬ್ರಕೆಟ್ ಕಂಪ್ಲೀಟ್. ಸೊ ನಾವಿವಾಗ ಇದನ್ನೇನು ಮಾಡ್ಕೊಳ್ಳೋಣ, 1 ಇಂಟು 1 ಮೈನಸ್ ಈ ಸ್ಕ್ವೇರನ್ನು ಈ ಕಡೆ ಒಳಗೆ ತೊಗೋರಿ, ಏನಾಗುತ್ತೆ ಸೈನ್ ಸ್ಕ್ವೇರ್ ಎ ಆಗುತ್ತಾ, ಡಿವೈಡೆಡ್ ಬೈ ಕಾಸ್ ಎ ಆಗುತ್ತಾ. ಸೊ ಇಲ್ಲಿ ಮೇಲ್ಗಡೆ ಏನೈತಿ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಐತಿ. ನಾವು ಇಲ್ಲಿ ಏನು ಮಾಡ್ತೀವಿ, ಈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಐತಿ. ಇವಾಗ ನಮಗೆ ಏನು ಬೇಕೈತಿ, ಕಾಸ್ ಸ್ಕ್ವೇರ್ ಎ ಬೇಕಾದ್ರೆ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಈ ಸೈನ್ ಸ್ಕ್ವೇರ್ ಈ ಕಡೆ ಹೋದ್ರೆ ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೊ ಇಲ್ಲಿ ಏನೈತಿ ನಮ್ಗೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಐತಿ. ನಾವು ಇದನ್ನ ಏನು ಮಾಡ್ಕೊಳ್ಳೋಣ, ಇದು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಸೊ ನಾವು ಇದನ್ನ ಏನು ಮಾಡ್ಕೊಳ್ಳೋಣ, ಕಾಸ್ ಸ್ಕ್ವೇರ್ ಎ ಅಂದರೆ ಏನಿರುತ್ತೆ, ಕಾಸ್ಗಳು 2 ಇದ್ದಾಗ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಇದನ್ನ ಬಿಡಿಸಿ ಬರ್ಕೊಳ್ಳೋಣ, ಕಾಸ್ ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ ಇವಾಗ ನೋಡಿರಿ, ಈ ಕಾಸ್ ಎ ಕ್ಯಾನ್ಸಲ್ ಆಯಿತು, ಜಸ್ಟ್ ಏನು ಉಳಿತು, ಒಂದೇ ಕಾಸ್ ಎ ಉಳಿತು. ಸೊ ಆಪ್ಷನ್ ಡಿ ಈಸ್ ರೈಟ್. ಇನ್ನು 4th ಒನ್ ಐತಿ. ಈ 4th ಒನ್ನಲ್ಲಿ
ನೋಡ್ರಿ ಫೋರ್ತ್ ಒನ್ನು. ಸೊ ಫೋರ್ತ್ ಒನ್ನು ಏನೈತಿ ಇಲ್ಲಿ ನೋಡಿ 1 + tan square a. ಫೋರ್ತ್ ಒನ್ 1 + tan square a divided by 1 + cot square a ಈಕ್ವಲ್ ಟು ಆಪ್ಷನ್ಸ್ಗಳನ್ನು ಕೊಟ್ಟರು. ಆಪ್ಷನ್ ಎ ಈಕ್ವಲ್ ಟು sec square a, ಆಪ್ಷನ್ ಬಿ ಈಕ್ವಲ್ ಟು -1, ಆಪ್ಷನ್ ಸಿ ಈಕ್ವಲ್ ಟು cot square a, ಆಪ್ಷನ್ ಡಿ ಈಕ್ವಲ್ ಟು tan square a. ನೋಡಿ ಕ್ವಶನ್ನು. ಸೊ ಇದರೊಳಗಿರುವಂತಹ ಒಂದನ್ನು ನಾವು ಚೂಸ್ ಮಾಡ್ಕೊಂಡು ಏನು ಮಾಡಬೇಕಿಲ್ಲಿ ಆನ್ಸರನ್ನು ಯಾವುದೈತಿ ಅಂತ ಕರೆಕ್ಟ್ ಮಾಡಿ ಅದನ್ನು ಜಸ್ಟಿಫೈ ಮಾಡಬೇಕು. ಸೊ ನಾವಿಲ್ಲಿ ಏನು ಮಾಡೋಣ, ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊತ ಹೋಗುನು. ಇಲ್ಲಿ ನೋಡಿ, ಇಲ್ಲಿ 1+ ಐತಿ, 1+ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳು. ಟ್ಯಾನ್ ಸ್ಕ್ವೇರ್ ಎ ಐತಿ. ಸೊ ಸೈನಿಂದು ಏನು ಬರುತ್ತೆ, ನಾವೆಲ್ಲ ಕಡೆ ಏನು ಯೂಸ್ ಮಾಡ್ಕೊಳತ್ತೀವಿ, ಟ್ಯಾನ್ ಅಂದರೆ sin θ ಡಿವೈಡೆಡ್ ಬೈ cos θ. ಸೊ sin ಸ್ಕ್ವೇರ್ ಎ ಡಿವೈಡೆಡ್ ಬೈ cos ಸ್ಕ್ವೇರ್ ಎ. ಯಾಕೆ ನಾವು ಸ್ಕ್ವೇರ್ಗಳನ್ನು ಯೂಸ್ ಮಾಡ್ಕೊಂಡಿದ್ವಿ ಅಂದರೆ ಇಲ್ಲಿ ಟ್ಯಾನಿಗೆ ಏನೈತಿ ಸ್ಕ್ವೇರ್ ಐತಿ. ಸೊ ನಾವೇನು ಮಾಡಿದ್ವಿ ಇಲ್ಲಿ ಟ್ಯಾನಿಗೆ, ಸೊ ಸೈನಿಗೆ ಕಾಸಿಗೆ ಏನು ಮಾಡಿದ್ವಿ ಸ್ಕ್ವೇರ್ಗಳನ್ನು ಯೂಸ್ ಮಾಡ್ಕೊಂಡ್ವಿ. ಈ ಡಿವೈಡೆನ್ಸನ್ನು ನಾನು ಏನು ಮಾಡ್ತೀನಿ ಈ ರೂಪದೊಳಗೆ ಬರ್ಕೋತೀನಿ. ಸೊ 1 + cot ಸ್ಕ್ವೇರ್ ಐತಿ. 1 + cot ಅಂದರೆ ಏನು ಬರುತ್ತೆ, ಟ್ಯಾನಿನ ಉಲ್ಟಾ ಕಾಟ್. ಸೊ ಏನಾಗುತ್ತೆ 1 + ಆ್ಯಸ್ ಇಟ್ ಈಸ್ ಬರ್ಕೊಳ್ಳು. ಕಾಸ್ ಮೇಲೆ ಹೋಗುತ್ತಾ, ಸೈನು ಕೆಳಗೆ ಬರುತ್ತೆ. ಯಾಕಂದ್ರೆ ಕಾಟ್ ಟ್ಯಾನಿನ ಉಲ್ಟಾ. ಸೊ ನಾವು ಇದನ್ನ ಏನು ಮಾಡ್ಕೊಳ್ಳು ಬಿಡಿಸಿ ಬರ್ಕೋತ ಹೋಗುನು. ಇಲ್ಲಿ ನೋಡ್ರಿ, ಈ cos 1 + sin ಸ್ಕ್ವೇರ್ ಎ ಇದು. ಸೊ ಇವಾಗ ಇಲ್ಲಿ 1 + sin ಸ್ಕ್ವೇರ್ ಎ ಡಿವೈಡೆಡ್ ಬೈ cos ಸ್ಕ್ವೇರ್ ಎ ಐತಿ. ಈ ಕಡೆ 1 + cos ಸ್ಕ್ವೇರ್ ಎ ಡಿವೈಡೆಡ್ ಬೈ sin ಸ್ಕ್ವೇರ್ ಎ ಐತಿ. ಇಲ್ಲಿ ಏನಾಗುತ್ತೆ cos ಸ್ಕ್ವೇರ್ ಎ LCM cos ಸ್ಕ್ವೇರ್ ಎ ಆಗುತ್ತೆ. ಸೊ cos ಸ್ಕ್ವೇರ್ ಎ ಈಕ್ವಲ್ ಟು cos ಸ್ಕ್ವೇರ್ ಎ ಡಿನಾಮಿನೇಟರ್ ಮೇಲೆ ಡಿವೈಡೆನ್ಸ್ cos ಸ್ಕ್ವೇರ್ ಎ ಇಂಟು 1 cos ಸ್ಕ್ವೇರ್ ಎ ಪ್ಲಸ್ ಕಾಸು ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ಜಸ್ಟ್ sin ಸ್ಕ್ವೇರ್ ಎ. sin ಸ್ಕ್ವೇರ್ ಎ ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ ಇಲ್ಲಿ sin ಸ್ಕ್ವೇರ್ ಎ LCM ಆಗುತ್ತೆ. sin ಸ್ಕ್ವೇರ್ ಎ ಇಂಟು 1 sin ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ sin ಸ್ಕ್ವೇರ್ ಎ ಇಂಟು 1 sin ಸ್ಕ್ವೇರ್ ಎ ಪ್ಲಸ್ ಸೈನು ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ಜಸ್ಟ್ cos ಸ್ಕ್ವೇರ್ ಎ ಉಳಿಯುತ್ತೆ. ಸೊ ನಮಗೇನಾಯಿತು ಒಂದು ಫಾರ್ಮುಲಾಸ್ ಥರ ಬಂದವು ಆನ್ಸರ್. ಇನ್ನು ನೆಕ್ಸ್ಟ್ cos ಸ್ಕ್ವೇರ್ ಎ ಈಕ್ವಲ್ ಟು cos ಸ್ಕ್ವೇರ್ ಎ ಪ್ಲಸ್ sin ಸ್ಕ್ವೇರ್ ಎ ಈಕ್ವಲ್ ಟು ಏನಾಗುತ್ತೆ 1 ಐತಿ. ನೋಡಿ cos ಸ್ಕ್ವೇರ್ ಎ ಪ್ಲಸ್ sin ಸ್ಕ್ವೇರ್ ಎ ಈಕ್ವಲ್ ಟು 1 ಅಂದರೆ ನಾವು ಆ ಜಾಗದಾಗ ಏನು ಬರೀಬೇಕು 1 ಬರ್ಕೋಬೇಕು. ಕೆಳಗೆ ಏನೈತಿ cos ಸ್ಕ್ವೇರ್ ಎ ಐತಿ. ಸೊ cos ಸ್ಕ್ವೇರ್ ಎ ಡಿವೈಡೆಡ್ ಇಲ್ಲಿ ಏನೈತಿ sin ಸ್ಕ್ವೇರ್ ಎ ಪ್ಲಸ್ cos ಸ್ಕ್ವೇರ್ ಎ ಐತಿ. ಸೊ ನಾವೇನು ಮಾಡೋಣ 1 ಡಿವೈಡೆಡ್ ಬೈ ಕೆಳಗೆ sin ಸ್ಕ್ವೇರ್ ಐತಿ, sin ಸ್ಕ್ವೇರ್ ಎ ಅಂತ ಬರ್ಕೊಂಡು 1 ಡಿವೈಡೆಡ್ ಬೈ sin ಸ್ಕ್ವೇರ್ ಎ. ಸೊ ನಮ್ಗೆ ಇದನ್ನೇನಾಯಿತು, ನಾವು ಇದನ್ನ ಏನು ಮಾಡ್ಕೊಳ್ಳು ಮೊದಲಿರುವಂತಹ ರೂಪದೊಳಗೆ ಬರ್ಕೊಳ್ಳು 1 ಡಿವೈಡೆಡ್ ಬೈ cos ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ sin ಸ್ಕ್ವೇರ್ ಎ. ಸೊ ಇಲ್ಲಿ ನೋಡ್ರಿ ನಮಗೇನಾಗುತ್ತೆ ಇವಾಗ ಈ 1 + cos ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ sin ಸ್ಕ್ವೇರ್ ಎ ಅಂತ ಐತಿ. ಇಲ್ಲಿ ಹೋಲ್ ಡಿವೈಡೆಡ್ ಬೈ ಐತಿ, ನಾವೇನು ಮಾಡೋಣ 1 ಡಿವೈಡೆಡ್ ಬೈ cos ಸ್ಕ್ವೇರ್ ಎ ಅಂತ ಬರ್ಕೊಳ್ಳು. ಇವಾಗ ಈ ಹೋಲ್ ಡಿವೈಡೆಡ್ ಬೈ ಐತಿ, ಹೋಲ್ ಡಿವೈಡೆಡ್ ಬೈ ಕೆಳಗೆ ಏನೈತಿ ಡಿನಾಮಿನೇಟರ್ 1 ಬೈ sin ಸ್ಕ್ವೇರ್ ಎ ಅಂತ ಐತಿ. ಸೊ ನಾವು ಈ ಡಿನಾಮಿನೇಟರನ್ನು ಈ ಕಡೆ ಮಲ್ಟಿಪಲ್ ಆಗಿ ತೊಗೊಳ್ಳೋಣ. ಸೊ ಏನಾಗುತ್ತೆ ಈ ಡಿವೈಡೆನ್ಸು ಮಲ್ಟಿಪಲ್ ಆಗುತ್ತೆ. ಈ sin ಸ್ಕ್ವೇರ್ ಎ 1 ಬೈ sin ಸ್ಕ್ವೇರ್ ಎ ಐತಿ. ಇಲ್ಲಿ ಡಿನಾಮಿನೇಟರ್ sin ಸ್ಕ್ವೇರ್ ಎ, ನಾಮಿನೇಟರು 1 ಐತಿ. ಸೊ ಇಲ್ಲಿ ನಾವು ಮಲ್ಟಿಪಲ್ ಮಾಡ್ಕೋಬೇಕಾದ್ರೆ sin ಸ್ಕ್ವೇರ್ ಎ ಮೇಲೆ ಬರುತ್ತೆ, ನಾಮಿನೇಟರ್ ಏನಾಗುತ್ತೆ ಕೆಳಗೆ ಬರುತ್ತೆ. ಸೊ 1 ಡಿವೈಡೆಡ್ ಬೈ sin ಸ್ಕ್ವೇರ್ ಎ ಇತ್ತು, sin ಸ್ಕ್ವೇರ್ ಎ ಮೇಲೆ
1 ಕೆಳಗೆ sin ಸ್ಕ್ವೇರ್ a ಬೈ 1. ಸೊ ಇಲ್ಲೇನಾಗುತ್ತೆ sin ಸ್ಕ್ವೇರ್ a ಇಂಟು 1 sin ಸ್ಕ್ವೇರ್ a ಡಿವೈಡೆಡ್ ಬೈ cos ಸ್ಕ್ವೇರ್ a ಇಂಟು 1 cos ಸ್ಕ್ವೇರ್ a. ನೋಡಿರಿ ಇಲ್ಲಿ ನಿಮ್ಗೆ ಈಸಿಯಾಗಿ ಆನ್ಸರ್ ಗೊತ್ತಾಯ್ತು. ಇವಾಗ ಸೈನು ಡಿವೈಡೆಡ್ ಬೈ ಕಾಸು ಬಂದರೆ ಏನು ಬಂತ ಟ್ಯಾನ್ ಬರ್ತಾ. ಸೊ sin ಸ್ಕ್ವೇರ್ a ಡಿವೈಡೆಡ್ ಬೈ cos ಸ್ಕ್ವೇರ್ a ಅಂದರೆ ಟ್ಯಾನ್ ಸ್ಕ್ವೇರ್ a. ಟ್ಯಾನ್ ಸ್ಕ್ವೇರ್ a ಅಂದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್.